ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ಸಿದ್ಧರಾಗಿರುವಂತಹ ಒಲವಿನ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣ. ಈ ದಿನ ನಾವು ಧ್ಯಾನಿಸುವಂತಹ ವಾಕ್ಯಗಳನ್ನು ದೇವರು ಆಶೀರ್ವದಿಸುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಚಿರಂಜೀವಿಯಾದ ದೇವರೇ, ಈ ಒಂದು ಪರಿಶುದ್ಧವಾದ ಈ ಪ್ರಸನ್ನತೆಯ ಈ ದಿನವನ್ನು ದೇವ, ಈ ಸಮಯವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಈ ದಿನ ನಾವು ಧ್ಯಾನಿಸುವಂಥ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ನಿಮ್ಮ ಪವಿತ್ರಾತ್ಮರ ಪ್ರೇರಣೆಗೆ ಅನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಲಿ. ಲೌಕಿಕವಾದ ಈ ಬದುಕಿನಲ್ಲಿ ಜೀವಿಸುವಾಗ ಪ್ರೀತಿಯ ಕೊರತೆಯಲ್ಲಿರುವಂಥ ಎಲ್ಲ ಜನರನ್ನು ದೇವ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತೇನೆ. ನಿಮ್ಮ ಪ್ರೀತಿ ಪ್ರತಿಯೊಬ್ಬರಿಗೆ ಸಾಂತ್ವನವನ್ನು ನೀಡಲಿ. ಪ್ರತಿಯೊಬ್ಬರು ನಿಮ್ಮ ಪ್ರೀತಿಯನ್ನು ಅರಿಯುವಂತಾಗಲಿ. ನಿಮ್ಮ ಪ್ರೀತಿಯಲ್ಲಿ ಒಂದಾಗುವಂಥ ಕೃಪೆಯನ್ನು ಕರುಣಿಸಿರೆಂದು ಪರಿಶುದ್ಧ ಮಾತೆಯ ಮುಖಾಂತರ ತಂದೆಯೇ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸುವಂತಹ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ದಿನ ನಾವು ಧ್ಯಾನಿಸುವಂತಹ ವಿಷಯ ಪ್ರೀತಿ. ಪ್ರೀತಿ ಎಂಬುದಾಗಿ ಹೇಳುವಾಗ ಎಲ್ಲರಿಗೂ ಒಂದು ಕುತೂಹಲ, ಮುಜುಗರವನ್ನು ಮೂಡಿಸುವಂತಹ ಒಂದು ವಿಷಯ. ಒಮ್ಮೆ ಈ ಪ್ರೀತಿಯನ್ನು ಕುರಿತು ನಾವು ಧ್ಯಾನಿಸಬೇಕು. ಈ ಪ್ರೀತಿ ಎಂಬುದನ್ನು ಕುರಿತು ಧ್ಯಾನಿಸುವಾಗ ಅದಕ್ಕೆ ಮುನ್ನ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಉಪಕರಣಗಳನ್ನು, ವಸ್ತುಗಳನ್ನು ನೋಡುವಾಗ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಎಂಬುದಾಗಿ ನಾವು ಕರೀತೇವೆ. ಈ ಚಿನ್ನವನ್ನು ನಾವು ಖರೀದಿಸಲಿಕ್ಕೆ ಹೋಗುವಾಗ ಈ ಚಿನ್ನ ಒರಿಜಿನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅದರಲ್ಲಿ 916 KDM ಹೀಗೆ ತನ್ನ ಹೆಸರಾಂತ ಉನ್ನತವಾಗಿ ಉತ್ತಮವಾಗಿರ್ತಕ್ಕಂತಹ ಚಿನ್ನವನ್ನು ನಾವು ಖರೀದಿಸ್ತೇವೆ. ಅದೇ ರೀತಿಯಲ್ಲಿ ಈ ಪ್ರೀತಿ ಎಂಬುದಾಗಿ ನಾವು ಧ್ಯಾನಿಸುವಾಗ ಇದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ನಿಮ್ಮನ್ನು ಕೇಳುವಾಗ ನೀವು ಹೇಳ್ಬೋದು ಇದೆ ಅಥವಾ ಇಲ್ಲ. ಆದರೆ ಪ್ರಿಯರೇ, ಈ ಪ್ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಎಂಬುದಾಗಿ ನಾವು ಧ್ಯಾನಿಸುವಾಗ ಖಂಡಿತವಾಗಿಯೂ ಉಂಟು. ಯಾಕೆಂತೇಳಿದ್ರೆ ಇವತ್ತು ನಾವು ಧ್ಯಾನಿಸುವಂಥ ಈ ಪ್ರೀತಿಯ ವಿಷಯದಲ್ಲಿ, ಈ ಪ್ರೀತಿಯಲ್ಲಿ ಎರಡು ವಿಧವಾದಂತಹ ಪ್ರೀತಿಯನ್ನು ನಾವು ಇವತ್ತು ಈ ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಆ ಪ್ರೀತಿ ಯಾವುದು ಎಂಬುದನ್ನು ಅರಿತುಕೊಳ್ಳುವಂಥದ್ದೇ ಇವತ್ತಿನ ಈ ಒಂದು ಸಂದೇಶ. ಪ್ರೀತಿಯಲ್ಲಿ ಎರಡು ವಿಧವನ್ನು ನಾವು ಕಾಣ್ತೇವೆ ನನ್ನೊಲವಿನ ಸಹೋದರ ಸಹೋದರಿಯರೇ. ಒಂದು ಸ್ವಾರ್ಥ ಪ್ರೀತಿ, ಮತ್ತೊಂದು ನಿಸ್ವಾರ್ಥ ಪ್ರೀತಿ ಎಂಬುದಾಗಿ ನಾವು ಕರಿತೇವೆ. ಈ ಎರಡು ಪ್ರೀತಿಗಳನ್ನು ಕುರಿತು ಧ್ಯಾನಿಸುವಾಗ ನಮ್ಮ ಜೀವನದಲ್ಲಿ ಈ ಪ್ರೀತಿಯಲ್ಲಿ ಸ್ವಾರ್ಥ ಇದೆಯಾ ಎಂಬುದನ್ನು ನಾವು ಧ್ಯಾನಿಸಬೇಕು. ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳೋದಾದರೆ, ಪ್ರಿಯರಿವತ್ತು ನಿಮ್ಮನ್ನು ಒಂದು ಸಣ್ಣ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಅದೇನಂತೇಳಿದ್ರೆ, ಒಂದು ತಾಯಿ ತನ್ನ ಮಗುವನ್ನು ಪ್ರೀತಿಸ್ತಾಳೆ, ಹೌದಲ್ಲ? ಖಂಡಿತವಾಗಿಯೂ ಹೌದು. ಈ ತಾಯಿ ತನ್ನ ಮಗುವನ್ನು ಪ್ರೀತಿಸುವಂತಹ ಈ ಪ್ರೀತಿ ಸ್ವಾರ್ಥ ಪ್ರೀತಿಯಾ ಅಥವಾ ನಿಸ್ವಾರ್ಥ ಪ್ರೀತಿಯಾ? ಯೋಚಿಸಬೇಕು. ಈ ಮಗು ಅದೇ ಥರದಲ್ಲಿ ತನ್ನ ತಂದೆ ತಾಯಿಯನ್ನು ಅಥವಾ ತಾಯಿಯನ್ನು ತುಂಬ ಪ್ರೀತಿಸ್ತದೆ. ಈ ಪ್ರೀತಿ, ಈ ಮಗು ತಂದೆ ತಾಯಿಗಳನ್ನು ಪ್ರೀತಿಸುವಂಥ ಈ ಪ್ರೀತಿ ಸ್ವಾರ್ಥ ಪ್ರೀತಿಯಾ ಅಥವಾ ನಿಸ್ವಾರ್ಥ ಪ್ರೀತಿಯಾ? ಇದನ್ನು ಹುಡುಕಿ ಕಂಡುಕೊಳ್ಳುವಂಥದ್ದೇ ಇವತ್ತಿನ ಈ ಪ್ರೀತಿ ಎಂಬ ಒಂದು ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಮ್ಮೆ ನಾನು ಒಂದು ಕಾನ್ವೆಂಟಲ್ಲಿ ಪ್ರಾರ್ಥನೆಗಾಗಿ ಹೋಗಿದ್ದೆ, ಒಂದು ಆಶ್ರಮ. ಈ ಒಂದು ಆಶ್ರಮದಲ್ಲಿ ಹೋಗಿದ್ದಾಗ ಒಮ್ಮೆ ಒಂದು ಕನ್ಯಾಸ್ತ್ರೀ ನನ್ನೊಟ್ಟಿಗೆ ಮಾತನಾಡುವಾಗ ಹೇಳಿದರು, ಬ್ರದರ್, ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಹೆಣ್ಣುಮಕ್ಕಳು ಕನ್ಯಾಸ್ತ್ರೀಯರಾಗಲಿಕ್ಕೆ ಇಷ್ಟಪಡೋದಾದರೆ ನಮಗೆ ತಿಳಿಸಿ, ನಾವು ಬಂದು ಅವರ ಜೊತೆಯಲ್ಲಿ ಮಾತನಾಡಿ ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಶ್ನೆಯನ್ನು ಕೇಳುವಾಗ ನಾನು ಸಿಸ್ಟರಲ್ಲಿ ಮರುಪ್ರಶ್ನೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಸಿಸ್ಟರ್, ಒಂದು 5 ವರ್ಷ 6 ವರ್ಷ
ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದುವಂಥ ಮಕ್ಕಳಾದರೆ ಸಾಕಾ ಅಂತ. ಕನ್ಯಾಸ್ತ್ರೀ ನಗಾಡಿದರು, ಬ್ರದರ್ ಎಂತ ನೀವು ಹೇಳುವಂಥದ್ದು, ನಮಗೆ ಪಿ ಯು ಸಿ ಓದಿರುವಂಥ ಮಕ್ಕಳು ಬೇಕು, SLC PUC ಆಗಿರುವಂಥ ಮಕ್ಕಳು ಬೇಕು ಅಂತೇಳಿ. ನಾನು ಹೇಳಿದೆ ಅವ್ರಿಗೆ, ಸಿಸ್ಟರ್ ನಾನು ಯಾವ ಮಕ್ಕಳನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ಎಲ್ಲ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಲೌಕಿಕವಾದ ಪ್ರಪಂಚದ ಪ್ರೀತಿಯಲ್ಲಿ ಬಿದ್ದೋಗಿದ್ದಾರೆ, ಎಲ್ಲ ಎಂಗೇಜ್ ಆಗಿಬಿಟ್ಟಿದ್ದಾರೆ. ಕನ್ಯಾಸ್ತ್ರೀ ಆಗಲಿಕ್ಕೆ ಬರೋದು ಸ್ವಲ್ಪ ಕಷ್ಟ ಅಂತೇಳಿ. ಆಗ ಮತ್ತೊಂದು ಕನ್ಯಾಸ್ತ್ರೀ ಪಕ್ಕದಲ್ಲಿ ಕುಳಿತಿದ್ರು, ಅವರು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುವಂಥ ಕನ್ಯಾಸ್ತ್ರೀ. ಬ್ರದರ್ ನೀವು ಯಾಕೆ ಹೇಳ್ತೀರಾ, PUC SLCಗೆ ಯಾಕೆ ಹೋಗ್ತೀರಾ, ಮೊನ್ನೆ ಏನಾಯಿತು ಗೊತ್ತಾ ನಮ್ಮ ಶಾಲೆಯಲ್ಲಿ ಅಂತ ಕೇಳಿದರು. ನಾನೇನಾಯಿತು ಸಿಸ್ಟರ್ ಅಂತ ಕೇಳುವಾಗ ಆ ಕನ್ಯಾಸ್ತ್ರೀ ಹೇಳಿದರು, ಮೊನ್ನೆ ಒಂದು UKGಯಲ್ಲಿದ್ದಂಥ ಒಂದು ಮಗು ಅಳ್ತಾ ಇತ್ತು. ನಾನು ಕೇಳಿದೆ ಯಾಕೋ ಅಳ್ತಾ ಇದೆಯಾ ಅಂತೇಳಿ. ಕೇಳುವಾಗ ಆ ಮಗು ಹೇಳ್ತು, ಸಿಸ್ಟರ್ ಇವನು ಹೇಳ್ತಾ ಇದ್ದಾನೆ ತನ್ನ ಸ್ನೇಹಿತನನ್ನು ತೋರಿಸಿ, ನಾನು ಈ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದೀನಿ ಅಂತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಒಲವಿನ ಸಹೋದರ ಸಹೋದರಿಯರೇ, ಚಿಂತಿಸಿ. ಇವತ್ತು ಪ್ರೀತಿ ಎಂಬುದು ಏನಾಗಿದೆ, ಮಕ್ಕಳಲ್ಲಿ ಸಹ ಪರಿಣಾಮವನ್ನು ಬೀರ್ತಾ ಇದೆ. ಸಣ್ಣ ಮಕ್ಕಳಲ್ಲಿ ಸಹ ಈ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾದರೆ ಈ ಪ್ರೀತಿ ಎಂಥದ್ದು ಎಂಬುದನ್ನು ನಾವು ಧ್ಯಾನಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಶಿರಾಕನ ಗ್ರಂಥದಲ್ಲಿ ಅಧ್ಯಾಯ 10 ವಾಕ್ಯ 19ರಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಸನ್ಮಾನ ಉಳ್ಳ ಸಂತತಿ ಎಂಥದ್ದು, ಮಾನವ ಸಂತತಿಯೇ. ಸನ್ಮಾನವುಳ್ಳ ಸಂತತಿ ಎಂಥದ್ದು, ಮಾನವ ಸಂತತಿಯೇ. ಸನ್ಮಾನವುಳ್ಳ ಜನರು ಎಂಥವರು, ದೇವರಿಗೆ ಅಂಜಿ ನಡೆಯುವವರೇ. ಈ ಸನ್ಮಾನಹೀನ ಜನರು ಎಂಥವರು ಅಂತ ಹೇಳಿದ್ರೆ, ದೈವಾಜ್ಞೆಗಳನ್ನು ಮೀರುವವರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇವತ್ತು ಮನುಷ್ಯನ ಬದುಕಿನಲ್ಲಿ 2 ವಿಧವಾದಂಥ ಸ್ವಭಾವಗಳನ್ನು ನಾವು ಕಾಣ್ತೇವೆ. ಸನ್ಮಾನವುಳ್ಳಂತಹ ಒಂದು ಸಂತತಿ, ಸನ್ಮಾನಹೀನಂತಹ ಒಂದು ಸಂತತಿ. ಇದನ್ನು ಧ್ಯಾನಿಸುವಾಗ ಈ ಸನ್ಮಾನವುಳ್ಳ ಸಂತತಿ ಎಂಬುದಾಗಿ ನಾವು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳೋ ಪ್ರಕಾರ ಈ ಸನ್ಮಾನವುಳ್ಳ ಸಂತತಿ ದೇವರಿಗೆ ಅಂಜಿ ಜೀವಿಸಿ ನಡೆಯುವಂತಹ ಒಂದು ಸಂತತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೇವೆ, ಯಾವ ರೀತಿಯ ಪ್ರೀತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಯೆಶಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 49 ವಾಕ್ಯ 15ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರು ಹೇಳ್ತಾ ಇದ್ದಾರೆ, ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ, ಆಕೆ ತನ್ನ ಮೊಲೆಗೂಸನ್ನು ಮರೆಯುವುದುಂಟೆ. ಈಗ ತಾನೇ ಹೆತ್ತಂತಹ ಹಸುಳೆಯನ್ನು, ಆ ಹಾಲನ್ನು ಕುಡಿಯುವಂಥ ಮಗುವನ್ನು ತಾಯಿ ಮರೆಯುವುದುಂಟೆ. ಒಂದು ವೇಳೆ ಆಕೆ ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಪ್ರಿಯರಿದು ದೇವರ ವಾಗ್ದಾನ. ಇದನ್ನು ಜೀವಿಸುವಾಗ ಅಥವಾ ನಾವು ನೋಡುವಾಗ ಅನೇಕ ಬಾರಿ ನಾವು ಅನೇಕ ಧ್ಯಾನಕೂಟಗಳಲ್ಲಿ ಬೋಧಿಸುವಾಗ ಅನೇಕ ತಾಯಂದಿರಿಗೆ ನಾವು ಈ ಪ್ರಶ್ನೆಯನ್ನು ಕೇಳ್ತೇವೆ, ತಾಯಿ ತನ್ನ ಮಗುವನ್ನು ಮರೆಯುವಳೆ? ಕೇಳುವಾಗ ಅನೇಕ ಜನರು ನಮಗೆ ಕೊಡುವಂಥ ಉತ್ತರ, ಇಲ್ಲ, ಖಂಡಿತವಾಗಿಯೂ ತಾಯಿ ಮಗುವನ್ನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ ಎಂಬುದಾಗಿ ನಮಗೆ ಉತ್ತರ ಸಿಗುತ್ತೆ. ಹಾಗಾದರೆ ಪ್ರಿಯರೇ, ಒಮ್ಮೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿ ತನ್ನ ಮಗುವನ್ನು ಮರೆಯುವುದಿಲ್ಲ ಎಂಬುದು ಸತ್ಯವಾಗಿದ್ದರೆ, ಇವತ್ತು ಅನಾಥಾಶ್ರಮಗಳನ್ನು ನಾವು ನೋಡ್ತೇವೆ, ಅನಾಥ ಮಕ್ಕಳನ್ನು ನಾವು ಆಶ್ರಮಗಳಲ್ಲಿ ನೋಡ್ತೇವೆ. ಈ ಅನಾಥಾಶ್ರಮಗಳಲ್ಲಿ ಅನಾಥ ಮಕ್ಕಳನ್ನು ನೋಡುವಾಗ ಈ ಮಕ್ಕಳೆಲ್ಲ ಯಾರು? ಆಕಾಶದಿಂದ ಮಳೆಯ ಜೊತೆಯಲ್ಲಿ ಬಿದ್ದವರ? ಅಲ್ಲ. ಪ್ರತಿಯೊಂದು ಮಗುವಿಗೂ ಜನ್ಮ ಕೊಟ್ಟದ್ದು ಒಂದು ತಾಯಿ. ಆದರೆ ಯಾಕೆ ಆ ಮಗು ಅನಾಥಾಶ್ರಮದಲ್ಲಿ ಜೀವಿಸ್ತಾ ಇದೆ? ಯಾಕೆಂದರೆ ಪ್ರೀತಿಯ ಕೊರತೆ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ಸ್ವಾರ್ಥ ಪ್ರೀತಿ ನಿಸ್ವಾರ್ಥ ಪ್ರೀತಿಯನ್ನು ಕುರಿತು ನಾವು ಧ್ಯಾನಿಸುವಾಗ ಒಂದೇ ಮಾತಿನಲ್ಲಿ ನೇರವಾಗಿ ಹೇಳುವುದಾದರೆ, ಮನುಷ್ಯನನ್ನು ಪ್ರೀತಿಸುವಂಥದ್ದೆಲ್ಲವೂ ಸ್ವಾರ್ಥ ಪ್ರೀತಿ. ಒಂದು ಮಗುವನ್ನು ತಾಯಿ ಪ್ರೀತಿಸುವಂಥದ್ದು ಸ್ವಾರ್ಥ ಪ್ರೀತಿ, ಒಂದು ಮಗು ತನ್ನ ತಂದೆ ತಾಯಿಯನ್ನು ಪ್ರೀತಿಸುವಂಥದ್ದು ಸ್ವಾರ್ಥ ಪ್ರೀತಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕೆಲವು ವರ್ಷಗಳ ಹಿಂದೆ ಒಮ್ಮೆ ನಾನು ಒಂದು ಕುಟುಂಬಕ್ಕೆ ಪ್ರಾರ್ಥನೆಗಾಗಿ ಹೋಗಿದ್ದೆ. ಕುಟುಂಬದಲ್ಲಿ ಪ್ರಾರ್ಥನೆಗಾಗಿ ಕರೆದಿದ್ದರು, ನಾನಲ್ಲಿ ಕುಟುಂಬದ ಪ್ರಾರ್ಥನೆಗಾಗಿ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು 4 ವರ್ಷದ ಒಂದು ಮಗುವನ್ನು ನಾನು ಕಂಡೆ. ಆ ಮಗುವನ್ನು ಕಾಣುವಾಗ ಆ ಮಗು ನನ್ನ ಹತ್ತಿರ ಬಂದು ಪ್ರೈಸ್ ದ ಲಾರ್ಡ್ ಬ್ರದರ್ ಅಂತ ಹೇಳ್ತು. ಚಿಕ್ಕ ಮಗು ಹೇಳುವಾಗ ನನ್ನ ಮಗುವನ್ನು ಪ್ರೀತಿಯಿಂದ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡುವಾಗ ಒಂದು ಪ್ರಶ್ನೆಯನ್ನು ಕೇಳಿದೆ ನಾನು ಆ ಮಗುವಿನಲ್ಲಿ. ತಂದೆ ಬಲಗಡೆಯಲ್ಲಿ ಕೂತಿದ್ದಾರೆ, ತಾಯಿ ಕೂಡ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ, ಮಗು ನನ್ನ ಹತ್ರ ಕುಳಿತುಕೊಂಡಿದೆ. ನಾನು ಕೇಳಿದೆ ತಂದೆ ತಾಯಿಯನ್ನು ತೋರಿಸಿ, ನೋಡು ಮಗು, ಈ ತಂದೆ ಮತ್ತು ತಾಯಿ ಇದ್ದಾರಲ್ಲ, ಇವರಿಬ್ಬರಲ್ಲಿ ನಿನಗೆ ಯಾರು ತುಂಬ ಇಷ್ಟ ಎಂಬುದಾಗಿ. ಆ ಮಗು ಒಮ್ಮೆ ತಂದೆಯನ್ನು ನೋಡಿತು, ಮತ್ತೊಮ್ಮೆ ತಾಯಿಯನ್ನು ನೋಡಿತು, ಮತ್ತೊಮ್ಮೆ ನನ್ನ ಮುಖವನ್ನು ನೋಡಿತು. ಯಾಕೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ, ತಂದೆ ಇಷ್ಟ ಅಂತ ಹೇಳಿದ್ರೆ ತಾಯಿ ಹೇಳ್ತಾರೆ, ನಾಳೆಯಿಂದ ನೀನು ಬಾ ನನ್ನ ಹತ್ರ ನೋಡ್ಕೊಳ್ತೀನಿ, ನಿನಗೇನು ಕೊಡೋದಿಲ್ಲ ಅಂತ.
ಅಥವಾ ತಾಯಿ ಇಷ್ಟ ಅಂತ ಹೇಳಿದ್ರೆ ತಂದೆ ಹೇಳ್ತಾರೆ ಏನಾದರೂ ಬೇಕಾದಾಗ ಬರ್ತೀಯಲ್ಲ ತಗೊಂಡು ಬಾ ಅಂತೇಳಿ ಆಗ ಮಾಡ್ತೀನಿ ಅಂತೇಳಿ. ಮಗುವಿಗೆ ಕೊರತೆ, ಗೊಂದಲ, ಯಾರ ಪ್ರೀತಿ ಇಷ್ಟ ಅಂತೇಳಿ ಹೇಳಲಿಕ್ಕೆ ಆಗ್ತಾಯಿಲ್ಲ, ಯಾರನ್ನ ಜಾಸ್ತಿ ಪ್ರೀತಿಸ್ತೀನಿ ಅಂತ. ಕೊನೆಗೆ ಆ ಮಗು ಬುದ್ಧಿವಂತ ಮಗು ಉತ್ತರ ಕೊಡ್ತು, ಬುದ್ಧಿವಂತ ಮಗು ಉತ್ತರ ಕೊಡ್ತು ಹೀಗೆ, ಇಬ್ಬರೂ ಇಷ್ಟ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತೊಮ್ಮೆ ನಾನು ಆ ಮಗುವನ್ನು ಮರುಪ್ರಶ್ನೆಯನ್ನು ಕೇಳಿದೆ, ಈ ಇಬ್ಬರಲ್ಲಿ ಜಾಸ್ತಿ ಯಾರು ನಿನಗಿಷ್ಟ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಮಗು ಹೇಳ್ತು ಮಮ್ಮಿ, ಅಮ್ಮ ಇಷ್ಟ ಎಂಬುದಾಗಿ. ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರೀತಿ ಯಾಕೆ ಈ ಮಗುವಿಗೆ ಈ ಅಮ್ಮನ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ? ಒಂದೇ ಒಂದು ಕಾರಣ, ಈ ಮಗುವಿಗೆ ಗೊತ್ತಿದೆ ತನ್ನ ಅಗತ್ಯಗಳನ್ನು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ತಾಯಿಯ ಅವಶ್ಯಕತೆ ಇದೆ. ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ತಾಯಿಯ ಅಗತ್ಯವಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ತಾಯಿಯನ್ನು ಕೇಳಿದೆ, ಈ ಮಗುವನ್ನು ನೀವು ತುಂಬ ಪ್ರೀತಿಸ್ತೀರಾ? ತಾಯಿ ಹೇಳಿದ್ರು, ಖಂಡಿತವಾಗಿಯೂ ಬ್ರದರ್, ಒಂದೇ ಮಗು ನಮಗಿರುವಂಥದ್ದು, ಈ ಮಗು ಅಂದರೆ ನನಗೆ ನನ್ನ ಗಂಡನಿಗೆ ತುಂಬ ಇಷ್ಟ. ಒಲವಿನ ಸಹೋದರ ಸಹೋದರಿಯರೇ, ಈ ತಂದೆ ತಾಯಿಗಳಿಗೆ ಈ ಮಗು ಅಂದರೆ ಯಾಕೆ ಇಷ್ಟ? ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಈ ತಂದೆ ತಾಯಿಗಳು ಮುಪ್ಪಿನ ವಯಸ್ಸಿಗೆ ಬರುವಾಗ ಈ ತಂದೆ ತಾಯಿಗಳಿಗೆ ಈ ಮಗುವಿನ ಆಶ್ರಯ ಬೇಕು. ಈಗ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಮಗುವನ್ನು ಮುದ್ದು ಮಾಡಿ ಬೆಳೆಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ಈ ತಂದೆ ತಾಯಿಗಳಿಗೆ ತನ್ನ ಮಗು ಆಶ್ರಯವನ್ನು ನೀಡಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಈ ತಂದೆ ತಾಯಿಗಳಿಗೆ ಈ ಮಗುವನ್ನು ಕಂಡ್ರೆ ತುಂಬ ಇಷ್ಟ. ಅಂದರೆ ಈ ಪ್ರೀತಿ ಸ್ವಾರ್ಥ ಪ್ರೀತಿ. ಅದೇ ರೀತಿಯಲ್ಲಿ ಒಲವಿನ ಸಹೋದರ ಸಹೋದರಿಯನ್ನ ಒಂದು ಹೆಜ್ಜೆ ಮುಂದೆ ಬಂದು ನೋಡುವಾಗ, ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ಯುವಕ ಯುವತಿಯರಲ್ಲಿ ಈ ಪ್ರೀತಿ ಎಂಬ ಒಂದು ಅಂಶವನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ, ಒಂದು 20ರಿಂದ 25 ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಯುವತಿಯನ್ನು ನೋಡಿ ಒಂದು ಯುವಕ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಯಾಕಾಗಿ? ಪ್ರಿಯರೇ, ನೂರಾರು ಕಾರಣಗಳನ್ನು ನಾವು ಈ ವಿಷಯದಲ್ಲಿ ಕೊಡಬಹುದು. ಯಾಕಾಗಿ ಪ್ರೀತಿಸ್ತಾ ಇದ್ದಾನೆ? ಇದು ಸ್ವಾರ್ಥ ಪ್ರೀತಿಯ ಅಥವಾ ನಿಸ್ವಾರ್ಥ ಪ್ರೀತಿಯ ಗುರುತಿಸುವುದಕ್ಕೆ ಆ ಸಹೋದರಿ ವಿಫಲಳಾಗ್ತಾಳೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳುವಾಗ ಏನೋ ಒಂದು ತವಕ, ಒಂದು ಕಿರುನಗೆ, ಏನೋ ಮನಸ್ಸಿನಲ್ಲಿ ಒಂದು ಡವಡವ. ಕಾರಣ, ನನ್ನನ್ನು ಒಬ್ಬ ಪ್ರೀತಿಸ್ತಾ ಇದ್ದಾನೆ. ಒಲವಿನ ಸಹೋದರ ಸಹೋದರಿಯರೇ, ನಾನು ನಿಮ್ಮಲ್ಲಿ ಹೇಳೋದಕ್ಕೆ ಬಯಸುವಂಥದ್ದು ಒಂದೇ ಒಂದು ಅಂಶ. ಅದೇನಂತ ಹೇಳಿದ್ರೆ, ಈ ಯುವಕ ಈ ಯುವತಿಯನ್ನು ಪ್ರೀತಿಸಲಿಕ್ಕೆ ಕಾರಣವೇನು? ಕಾರಣ ಒಂದೇ, ನೂರಾರು ಕಾರಣಗಳನ್ನು ನಾವು ಕೊಡ್ಬೋದು. ಅದರಲ್ಲಿ ಕೆಲವನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಈ ಯುವತಿಯ ಸೌಂದರ್ಯ ಆ ಯುವಕನಿಗೆ ಇಷ್ಟ ಆಗಿರ್ಬೋದು, ಅಥವಾ ಆ ಯುವತಿಯ ಶರೀರ ಅವನಿಗೆ ಇಷ್ಟ ಆಗಿರ್ಬೋದು, ಅಥವಾ ಆ ಯುವತಿಯ ವಿದ್ಯಾಭ್ಯಾಸ ಅವನಿಗೆ ಇಷ್ಟ ಆಗಿರ್ಬೋದು, ಅಥವಾ ಆ ಸಹೋದರಿಯ ಹಿನ್ನೆಲೆ, ಅಥವಾ ಶ್ರೀಮಂತಿಕೆ, ಅಥವಾ ತಂದೆ ತಾಯಿಗಳ ಘನತೆ ಗೌರವ, ಒಳ್ಳೆಯ ಕುಟುಂಬ, ಹೀಗೆ ವಿವಿಧವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಈ ಸಹೋದರ ಈ ಸಹೋದರಿಯನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಬಹುದು. ಆದರೆ ಒಲವಿನ ಸಹೋದರ ಸಹೋದರಿಯರೇ, ಈ ಪ್ರೀತಿಯಲ್ಲಿ ಏನಿದೆ? ಸ್ವಾರ್ಥವೆಂಬುದು ಅಡಕವಾಗಿದೆ. ಒಂದು ಉದಾಹರಣೆ ನಾನು ಹೇಳೋದಾದರೆ, ಈ 20ರಿಂದ 25ರಲ್ಲಿರ್ತಕ್ಕಂಥ ಒಂದು ಸೌಂದರ್ಯವತೆಯಾದ ಯುವತಿಯನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಐ ಲವ್ ಯು ಎಂಬುದಾಗಿ ಹೇಳುವಂತಹ ಒಂದು ಯುವಕ, ನೀವು ಚಿಂತಿಸಿ, ಕೆಲವೊಮ್ಮೆ ನಮ್ಮ ಮನೆಗಳ ಸಮೀಪದಲ್ಲಿ ಅನೇಕ ಜನರು ಭಿಕ್ಷೆಯನ್ನು ಬೇಡ್ತಾ ಅಥವಾ ಆಹಾರವನ್ನು ಹಣವನ್ನು ನಮ್ಮಲ್ಲಿ ಸಹಾಯವನ್ನು ಕೇಳ್ತಾ ನಮ್ಮ ಬಳಿಗೆ ಬರುವಂಥ ಅನೇಕ ವ್ಯಕ್ತಿಗಳನ್ನು ಅಥವಾ ರಸ್ತೆಯ ಬದಿಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ನಾವು ಕಾಣ್ತೇವೆ. ಈ ಭಿಕ್ಷೆಯನ್ನು ಬೇಡ್ತಕ್ಕಂಥ ಒಂದು ಯುವತಿಯನ್ನು ನೋಡಿ ಒಂದು ಯುವಕ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವಳೊಬ್ಳು ಭಿಕ್ಷುಕಿ, ಅವಳಲ್ಲಿ ಏನೂ ಇಲ್ಲ, ಸೌಂದರ್ಯವಿಲ್ಲ, ಹಣ ಇಲ್ಲ, ವಿದ್ಯಾಭ್ಯಾಸವಿಲ್ಲ, ತಂದೆ ತಾಯಿಗಳಿಗೆ ಒಳ್ಳೆಯ ಸೌಲಭ್ಯವಿಲ್ಲ. ಹಾಗಾಗಿ ಆ ಭಿಕ್ಷೆ ಬೇಡುವಂಥ ಒಂದು ಯುವತಿಯನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಲವಿನ ಸಹೋದರ ಸಹೋದರಿಯರೇ, ಈ ಪ್ರೀತಿ ಎಂಬುದರ ಹಿನ್ನೆಲೆ ಸ್ವಾರ್ಥ. ಯಾಕೆಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಕಾಣುವಂಥದ್ದು ಒಂದು ಸಮುವೇಲನ ಪುಸ್ತಕ ಅಧ್ಯಾಯ 18ರಲ್ಲಿ 6ರಿಂದ 11 ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಇಲ್ಲಿ ಒಂದು ಘಟನೆಯನ್ನು ನಾವು ಕಾಣ್ತೇವೆ. ಘಟನೆ ಏನು? ಸೌಲ ದಾವೀದನ ಮೇಲೆ ಪಟ್ಟಂತ ಅಸೂಯೆ. ಯಾಕೆಂತ ಹೇಳಿದ್ರೆ ಪ್ರಿಯರೇ, ಈ ದಾವೀದನನ್ನು ಕಂಡ್ರೆ ಸೌಲನಿಗೆ ತುಂಬ ಪ್ರೀತಿ. ಏಕೆಂತ ಹೇಳಿದ್ರೆ ಫಿಲಿಸ್ಟಿಯರು ಯುದ್ಧಕ್ಕೆ ಬರುವಾಗ ಗೋಲಿಯಾತನನ್ನು ಕೊಂದದ್ದು ದಾವೀದ ಅರಸ, ಯಾವಾಗ? ಬಾಲ್ಯದಲ್ಲಿದ್ದಾಗ. ಈ
ಬಾಲಕ ದಾವೀದ ಅಸಾಧಾರಣವಾದಂಥ ಒಬ್ಬ ವ್ಯಕ್ತಿಯನ್ನ, ಶತ್ರುವನ್ನು ನಾಶ ಮಾಡಿದಾಗ ಅಲ್ಲಿನ ಜನಾಂಗ ಹೊಗಳಿ ಹಾಡಿ ಮಹಿಮೆ ಪಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾರನ್ನ? ದಾವೀದನನ್ನ. ಯಾವ ರೀತಿಯಲ್ಲಿ? ಸೌಲ ಕೊಂದಿದ್ದು 1000 ಗಟ್ಟಲೆ, ದಾವೀದ ಕೊಂದಿದ್ದು 10,000 ಗಟ್ಟಲೆ ಎಂಬುದಾಗಿ ಹೊಗಳುವಾಗ, ದಾವೀದನನ್ನ ಜನರು ಜಾಸ್ತಿಯಾಗಿ ಹೊಗಳುವಾಗ, ದಾವೀದನನ್ನ ಪ್ರೀತಿಸುತ್ತಿದ್ದಂಥ ಸೌಲನ ಪ್ರೀತಿ ದಾವೀದನ ಮೇಲೆ ಅಸೂಯೆಯಾಗಿ ಮಾರ್ಪಟ್ಟಿತು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಮನುಷ್ಯನನ್ನು ಪ್ರೀತಿಸುವಂಥ ಎಲ್ಲ ಪ್ರೀತಿಯಲ್ಲಿ ನಾವು ಕಾಣುವಂಥದ್ದು ಸ್ವಾರ್ಥ. ನನ್ನೊಲವಿನ ಸಹೋದರ ಸಹೋದರಿಯರೇ, ಬಾಲ್ಯದಿಂದ ನನಗೆ ಆಶ್ರಯವಾಗಿರ್ತಾರೆ ಎಂಬುದಾಗಿ ಸಾಕಿ ಸಲಹಿದಂಥ ಮಕ್ಕಳನ್ನು ತಂದೆ ತಾಯಿಗಳು ಯೌವನಾವಸ್ಥೆಯಲ್ಲಿ ಬರುವಾಗ ನಮಗೆ ಆಶ್ರಯ ಕೊಡ್ತಾರೆ ಎಂಬುದಾಗಿ ನಿರೀಕ್ಷಿಸಿದಂಥ ತಂದೆ ತಾಯಿಗಳು ಇವತ್ತು ಮಕ್ಕಳ ಪ್ರೀತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಕಾರಣ ಒಂದೇ ಒಂದು, ಅವರು ಸ್ವಾರ್ಥ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಪ್ರಿಯರೇ, ಇವತ್ತು ನೀವು ಗಮನಿಸಿ, ಯಾಕೆಂತೇಳಿದ್ರೆ ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ತವಕ ಪಡುವಂಥದ್ದು ದೇವರ ಪ್ರೀತಿಗಾಗಿ ಆಗಬೇಕು. ನೀವು ದೇವರ ಪ್ರೀತಿಗಾಗಿ ತವಕ ಪಡುವಾಗ, ದೇವರ ಪ್ರೀತಿಗಾಗಿ ನೀವು ಆಸೆ ಪಡುವಾಗ, ಪ್ರಿಯರೇ, ಎಲ್ಲ ಪ್ರೀತಿ ತಾನಾಗಿಯೇ ಸಿಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡೋದಾದರೆ, ಬೈಬಲ್ ಶ್ರೀ ಗ್ರಂಥದಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ತೋಬೀತನ ಗ್ರಂಥದಲ್ಲಿ ತೋಬಿಯಾಸ ಎಂಬ ಮಗನನ್ನು ನಾವು ಕಾಣ್ತೇವೆ. ಈ ತೋಬಿಯಾಸ ತನ್ನ ತಂದೆ ತೋಬೀತನನ್ನು ಅಪಾರವಾಗಿ ಪ್ರೀತಿಸಿದ. ಕಾರಣ, ತೋಬೀತ ತನ್ನ ಬದುಕಿನಲ್ಲಿ ತನ್ನ ಮಗನಿಗೆ ಕೊಟ್ಟಂಥ ಪ್ರೀತಿ ದೈವ ಪ್ರೀತಿಯಾಗಿತ್ತು. ಅದೇ ರೀತಿಯಲ್ಲಿ ಇಸಾಕನನ್ನು ನಾವು ಕಾಣ್ತೇವೆ. ಇಸಾಕ ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಬೇಟೆಯ ಮಾಂಸವನ್ನು ತಿನ್ನಬೇಕು ಎಂಬುದಾಗಿ ಆಸೆ ಪಟ್ಟಾಗ ಈತನ ಮಗ ಎಸಾವ ಬೇಟೆಯನ್ನು ಆಡಿ ಕಾಡಿನ ಮೃಗಗಳನ್ನು ಬೇಟೆಯಾಡಿ ತನ್ನ ತಂದೆಗೆ ಬಡಿಸಲು ಸಿದ್ಧನಾದ. ಕಾರಣ, ತಂದೆಯ ಮೇಲೆ ಇಟ್ಟಂಥ ಅಪಾರವಾದ ಪ್ರೀತಿಯ ನಿಮಿತ್ತ. ಯಾಕೆಂತ ಹೇಳಿದ್ರೆ ಇಸಾಕ ಎಸಾವನಿಗೆ ಕೊಟ್ಟಿದ್ದು ಮನುಷ್ಯ ಪ್ರೀತಿಯಲ್ಲ, ಸ್ವಾರ್ಥ ಪ್ರೀತಿಯಲ್ಲ, ಬದಲಾಗಿ ತಾನು ಅನುಭವಿಸಿದಂಥ ದೇವರ ಪ್ರೀತಿಯನ್ನ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿಯೇ ಪ್ರಿಯರೇ, ಕೀರ್ತನೆಗಾರ ಅರಸ ದಾವೀದ ಹೇಳ್ತಾನೆ 34ನೇ ಕೀರ್ತನೆ 8ನೆಯ ವಾಕ್ಯದಲ್ಲಿ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನ, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನ. ನಿಸ್ವಾರ್ಥವಾದ ಪ್ರೀತಿ ಅಡಕವಾಗಿರುವುದು ದೇವರಲ್ಲಿ ಮಾತ್ರ. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ ಹಾಗೆ, ಒಂದು ಮಗು ತನ್ನ ತಂದೆ ತಾಯಿಯನ್ನು ಯಾಕಾಗಿ ಅಪಾರವಾಗಿ ಪ್ರೀತಿಸುತ್ತೆ ಅಂತ ಹೇಳಿದ್ರೆ, ತನ್ನ ಅವಶ್ಯಕತೆಗಳನ್ನು, ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ. ಅದೇ ರೀತಿಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಯಾಕೆ ಪ್ರೀತಿಸ್ತಾರೆ? ಮುಪ್ಪಿನಲ್ಲಿ ಆಶ್ರಯವಾಗಿರಲಿ ಎಂಬುದಾಗಿ. ಅದೇ ರೀತಿಯಲ್ಲಿ ಒಂದು ಯುವಕ ಯುವತಿ, ಹೀಗೆ ನೂರಾರು ವಿಧವಾದ ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು. ಪ್ರಿಯರೇ, ಈ ಎಲ್ಲ ಪ್ರೀತಿಯ ಹಿಂದೆ ಒಂದು ಸ್ವಾರ್ಥವೆಂಬುದು ಅಡಕವಾಗಿದೆ. ಆದರೆ ದೇವರ ಪ್ರೀತಿ ಮಾತ್ರವೇ ನಿಸ್ವಾರ್ಥವಾದ ಪ್ರೀತಿ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಶಿಲುಬೆಯ ಮೇಲೆ ತೂಗಾಡುವಂಥ ಯೇಸು ಸ್ವಾಮಿ ಈ ಲೋಕದ ಮನುಕುಲವನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೆರೆಮೀಯ ಪ್ರವಾದಿ ಪುಸ್ತಕ ಅಧ್ಯಾಯ 31 ವಾಕ್ಯ 3ರಲ್ಲಿ ನಾವು ಕಾಣ್ತೇವೆ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಸರ್ವೇಶ್ವರನಾದ ನಾನು ಅದಕ್ಕೆ ದೂರದಿಂದ ದರ್ಶನವನ್ನು ಕೊಟ್ಟು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿಯಿಂದ. ಈ ಕಾರಣದಿಂದ ನಾನು ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ ಅಚಲವಾದ ಪ್ರೇಮದಿಂದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಶಾಶ್ವತವಾದ ಪ್ರೀತಿ, ಅಚಲವಾದ ಪ್ರೇಮ ನೀಡುವಂಥದ್ದು ದೇವರು ಮಾತ್ರ. ಪ್ರಿಯರೇ, ಈ ದೇವರ ಪ್ರೀತಿಯನ್ನು ಪಡೆಯದೇ ಇರುವಂಥ ಮನುಷ್ಯ ಇವತ್ತು ಚಿಂತೆಗೆ ಒಳಗಾಗ್ತಾ ಇದ್ದಾನೆ, ನೋವಿಗೆ ಒಳಗಾಗ್ತಾ ಇದ್ದಾನೆ. ಪ್ರಿಯರು, ಇವತ್ತು ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತು ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ಯುವಕ ಯುವತಿ ಎನ್ನದೇ ವಯಸ್ಸಿನ ಮಿತಿ ಇಲ್ಲದೆ ಮನುಷ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡು ಮರಣವನ್ನು ಹೊಂದ್ತಾ ಇದ್ದಾನೆ. ಯಾಕಾಗಿ? ಈ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾರಣವೇನು? ಪ್ರೀತಿಯ ಕೊರತೆ, ಪ್ರೀತಿಯ ಕೊರತೆ. ನನ್ನೊಲವಿನ ಸಹೋದರ ಸಹೋದರಿ, ನೀವು ಚಿಂತಿಸಿ ನೋಡಿ. ನಿಮ್ಮ ಬದುಕಿನಲ್ಲಿ ಒಂದು ಕಷ್ಟ ನೋವು ಎದುರಾಗುವಾಗ ನೀವೇನು ಚಿಂತೆ ಮಾಡ್ತೀರಾ? ನಮ್ಮನ್ನು ಪ್ರೀತಿಸುವವರು ಯಾರು ಇಲ್ಲ ಎಂಬ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬಂದಾಗ ಈ ಲೋಕದಲ್ಲಿ ನಮಗೇನು ಉಳಿದಿಲ್ಲ.
ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ. ನಾನು ಯಾರಿಗೋಸ್ಕರ ಪ್ರೀತಿಸಬೇಕು? ಎಷ್ಟೋ ಜನ ಬಾಯಿ ಬಿಟ್ಟು ಹೇಳ್ತಾರೆ, ನಾನು ಯಾತಕ್ಕಾಗಿ ಜೀವಿಸಬೇಕು, ಯಾತಕ್ಕಾಗಿ ಪ್ರೀತಿಸಬೇಕು, ಜೀವಿಸಬೇಕು, ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ. ಪ್ರೀತಿಯ ಕೊರತೆಯ ನಿಮಿತ್ತ ಮನುಷ್ಯ ಏನು ಮಾಡ್ತಾನೆ? ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾನೆ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಯೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ ದೇವರು ಹೇಳಿದ ಹಾಗೆ, ನಿಮ್ಮನ್ನು ಪ್ರೀತಿಸುವಂಥ ಒಬ್ಬ ದೇವರಿದ್ದಾರೆ. ನಿಮ್ಮನ್ನ ತಾಯಿಗಿಂತ ತಂದೆಗಿಂತ ಮಿಗಿಲಾಗಿ ಪ್ರೀತಿಸುವ ಒಬ್ಬರು ದೇವರಿದ್ದಾರೆ. ಅವರೇ ಯೇಸು ಕ್ರಿಸ್ತರು. ಹಾಲೆಲೂಯ್ಯ, ಹಾಲೆಲೂಯ್ಯ. ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವ ದೇವರು. ಹೆತ್ತ ತಾಯಿ ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ನುಡಿದ ಯೇಸು. ಪ್ರಿಯರೇ, ಆ ಯೇಸುವಿನ ಪ್ರೀತಿಗಾಗಿ ನೀವು ತವಕ ಪಡಿ. ಆ ಯೇಸುವಿನ ಪ್ರೀತಿಗಾಗಿ ತವಕ ಪಡಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 16 ಒಮ್ಮೆ ನೀವು ಧ್ಯಾನಿಸಿ ಓದಿ ನೋಡಿ. ದೇವರ ವಾಕ್ಯ ಹೇಳುತ್ತೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕಮಾತ್ರ ಪುತ್ರರನ್ನೇ ಧಾರೆ ಎರೆದರು. ವಿಶ್ವಾಸವಿಟ್ಟಂತ ಒಬ್ಬನೂ ಸಹ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಸಂಕಲ್ಪ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರಿದು ದೇವರ ಸಂಕಲ್ಪ. ಯಾಕೆಂದರೆ ದೇವರು ತಮ್ಮ ಏಕೈಕ ಪುತ್ರರಾದ ಯೇಸು ಪ್ರಭುವನ್ನು ನಮಗಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಕಾರಣ, ಪ್ರೀತಿಯಿಂದ ವಂಚಿತರಾದಂಥ ಮಾನವರನ್ನು ಪ್ರೀತಿಸಿ ಸದಾ ಮಾನವರನ್ನು ರಕ್ಷಿಸಲು ದೇವರು ಮನುಷ್ಯರಾಗಿ ಈ ಭೂಮಿಗೆ ಬಂದರು. ಪ್ರಿಯರೇ, ಇದಾಗಿದೆ ನಿಸ್ವಾರ್ಥವಾದ ಪ್ರೀತಿ. ಯಾವ ನಿರೀಕ್ಷೆಯನ್ನು ಮಾಡುವುದಿಲ್ಲ ಯೇಸು ಸ್ವಾಮಿ. ನಾನು ಹೇಳಿದೆ, ಒಂದು ಯುವಕ ಒಂದು ಯುವತಿಯನ್ನು ಪ್ರೀತಿಸುವಂಥದ್ದು ಸೌಂದರ್ಯವನ್ನು ನೋಡಿ, ಹಣವನ್ನು ನೋಡಿ, ಆಸ್ತಿಯನ್ನು ನೋಡಿ, ಮಗು ತಂದೆ ತಾಯಿಗಳನ್ನು ಪ್ರೀತಿಸುವಂಥದ್ದು ಅಗತ್ಯಗಳನ್ನು ನೋಡಿ. ಆದರೆ ಯೇಸು ಸ್ವಾಮಿ ಒಲವಿನ ಸಹೋದರ ಸಹೋದರಿಯರೇ, ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿಸುವಂಥದ್ದು ಯಾವ ನಿರೀಕ್ಷೆ ಇಲ್ಲದೆ, ನಮ್ಮಿಂದೇನು ಬಯಸುವುದಿಲ್ಲ ದೇವರು. ದೇವರು ನನ್ನಿಂದ ಮತ್ತು ನಿಮ್ಮಿಂದ ಯಾವ ಒಂದು ನಿರೀಕ್ಷೆಯನ್ನು ಮಾಡದೆ ನಮ್ಮನ್ನು ಶಾಶ್ವತವಾಗಿ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವವರು ಯೇಸು ಸ್ವಾಮಿ. ಪ್ರಿಯರೇ, ಯೇಸುವಿನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು. ಈ ಯೇಸುವಿನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಕೀರ್ತನೆಗಾರ 34ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಹೇಳಿದಂತೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನ, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು ಎಂಬ ವಾಗ್ದಾನದಂತೆ ಪ್ರಿಯರೇ, ಈ ಯೇಸುವಿನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಆ ಯೇಸುವಿನ ಪ್ರೀತಿಯನ್ನು ನಾವು ಸವಿಯಬೇಕು. ಆ ಯೇಸುವಿನ ಪ್ರೀತಿಯಲ್ಲಿ ನಾವು ಒಂದಾಗಬೇಕು. ಯಾವಾಗ ನಾವು ಈ ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ಒಂದಾಗಿ ಜೀವಿಸ್ತೇವೆ ಪ್ರಿಯರೇ, ಆಗ ನಮಗೆ ನೋವಿಲ್ಲ, ನಾವು ಏಕಾಂಗಿ ಎಂಬ ಭಯವಿಲ್ಲ, ನಮಗೆ ಯಾರೂ ಇಲ್ಲ ಎಂಬ ಚಿಂತೆ ಇಲ್ಲ. ಒಮ್ಮೆ ಕಣ್ಣುಗಳನ್ನು ಮುಚ್ಚೋಣ. ಲೋಕದ ಸ್ವಾರ್ಥ ಪ್ರೀತಿಗೆ ನಾವು ಸೋತು ಹೋಗದೆ, ಈ ಲೋಕದಲ್ಲಿರುವಂಥ ಸ್ವಾರ್ಥ ಪ್ರೀತಿಯ ಹಿಂದೆ ನಾವು ಸಾಗದೆ, ಈ ಲೋಕದ ಸ್ವಾರ್ಥ ಪ್ರೀತಿಯನ್ನು ಜಯಿಸಿ ದೇವರ ಪ್ರೀತಿಯನ್ನು ಅನುಭವಿಸಿ ಸದಾ ಶಾಶ್ವತವಾದ ಸಮಾಧಾನವನ್ನು, ಶಾಂತಿಯನ್ನು ನೀಡುವಂಥ ಯೇಸು ಪ್ರಭುವಿನ ಪ್ರೀತಿಯಲ್ಲಿ ಒಂದಾಗಲು ನಮಗೆ ಬೇಕಾಗಿರುವಂಥ ಕೃಪಾವರಗಳಿಗಾಗಿ ಈ ಕ್ಷಣದಲ್ಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತರು ಚಿರಂಜೀವಿಯಾದ ದೇವರೇ, ಇಗೋ ಸ್ವಾಮಿ, ಈ ದಿನ ಮಕ್ಕಳ ಪ್ರೀತಿಯಿಂದ ವಂಚಿತರಾಗಿರುವಂಥ ವಯೋವೃದ್ಧರನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿರುವಂಥ ಎಲ್ಲ ತಂದೆ ತಾಯಿಗಳನ್ನು ನಿಮಗೆ ಸಮರ್ಪಿಸ್ತೇನೆ ಸ್ವಾಮಿ. ನಮಗೆ ಯಾರೂ ಇಲ್ಲ ಎಂಬ ಕೊರತೆಯಲ್ಲಿ ಜೀವಿಸುತ್ತಿರುವಂಥ ಎಲ್ಲ ವ್ಯಕ್ತಿಗಳನ್ನು ಸಮರ್ಪಿಸ್ತೇನೆ ಸ್ವಾಮಿ. ಅನಾಥಾಶ್ರಮಗಳಲ್ಲಿ ಜೀವಿಸುತ್ತಿರುವಂಥ ತಂದೆ ತಾಯಿಗಳಲ್ಲಿರುವಂಥ ಅನಾಥ ಮಕ್ಕಳನ್ನು ದೇವ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಇಂದು ತಂದೆ ತಾಯಿಗಳಿದ್ದರೂ ಪ್ರೀತಿಸಲಾಗದೆ ಲೌಕಿಕವಾದ ಪ್ರೀತಿಯಲ್ಲಿ ಜೀವಿಸುತ್ತಿರುವಂಥ ಎಲ್ಲ ವ್ಯಕ್ತಿಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಈ ಲೌಕಿಕವಾದ ಸ್ವಾರ್ಥ ಪ್ರೀತಿಯಿಂದ ನಾವು ಹೊರಬಂದು ಒಂದು ಪರಿಶುದ್ಧವಾದ, ನಿಸ್ವಾರ್ಥವಾದ, ಶಾಶ್ವತವಾದ ಪ್ರೀತಿಯನ್ನು ಅರಿತುಕೊಳ್ಳುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ಕರುಣಿಸುವಂತೆ ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.